ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರೂಲ್ ನಂಬರ್ 7 ಅಂದರೆ ಸ್ಪೆಲ್ಲಿಂಗ್ ರೂಲ್ ನಂಬರ್ 7ನ ಡಿಸ್ಕಸ್ ಮಾಡೋಣ. ಇದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು ನಾವು. ಆಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಪದೇ ಪದೇ ನೀವು ಓದೋದ್ರಿಂದ, ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ಇದರಲ್ಲಿ ರೂಲ್ ನಂಬರ್ 7ನಲ್ಲೇ 4 ಥರ ನಾನು ಡಿವೈಡ್ ಮಾಡಿದ್ದೀನಿ. ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಸಾಫ್ಟ್ ಜಿ ಅಂದರೆ ನಾವು ಜ ಸೌಂಡ್ ಬರುತ್ತಲ್ವಾ, ಜಿಗೆ 2 ಸೌಂಡ್ ಇದೆ. ಜಿಗೆ ನಾನು ನಿಮಗೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ, ರೈಟ್? ಯಾವ್ದ್ಯಾವುದು? ಜಿ ಅಂತ ಬಂದಾಗ ಇದು ಜ ಅಂತ ಬರ್ಬೋದು ಅಥವಾ ಗ ಅಂತ ಬರ್ಬೋದು, ರೈಟ್? ನಾವು ಇದನ್ನೇ ಫೋಕಸ್ ಮಾಡ್ತಾ ಇದ್ವಿ, ಗನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ, ರೈಟ್? ಸೊ ಜಿಗೆ ನಾನು ಗ ಅಂತಲೇ ಹೇಳಿದ್ದೆ. ಓಕೆ, ಜಿ ಅಂತ ಬಂದಾಗ 2 ಸೌಂಡ್ ಇದೆ. ಸಾಫ್ಟ್ ಜಿ. ಸಾಫ್ಟ್ ಜಿ ಅಂತ ಏನು, ಸಾಫ್ಟ್ ಅಂತ ನಾವು ಟೆಕ್ನಿಕಲ್ ಇದು ಟರ್ಮ್ ಹೇಳೋದಾದರೆ ಇದು ಸಾಫ್ಟ್ ಜಿ. ಸಾಫ್ಟ್ ಜಿ ಅಂದರೆ ಹೆಸರು, ಅದಕ್ಕೆ ಆ ಸೌಂಡಿಗೆ ಹೆಸರು. ಸಾಫ್ಟ್ ಜಿ ಅಂದರೆ ಜ ಅಂತ ಸೌಂಡ್ ಬಂತು ಅಂದರೆ ಅದಕ್ಕೆ ಸಾಫ್ಟ್ ಜಿ ಅಂತ ಹೇಳಬೇಕು. ಗ ಅಂತ ಸೌಂಡ್ ಬಂತು ಅಂತ ಹೇಳಿದ್ರೆ ಹಾರ್ಡ್ ಜಿ. ಸಾಫ್ಟ್ ಅಂದರೆ ಮೃದು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಜ ಅನ್ನೋದು ಸ್ವಲ್ಪ ಮೃದು, ಗ ಅನ್ನೋದು ಸ್ವಲ್ಪ ಗಾಢವಾಗಿರುತ್ತೆ. ಓಕೆ, ಸೊ ಅದಕ್ಕೆ ಸಾಫ್ಟ್ ಜಿ ಮತ್ತು ಹಾರ್ಡ್ ಜಿ. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾನು ಸಾಫ್ಟ್ ಜಿ ಅಂದಾಗ ಜ ಸೌಂಡ್ ಅಂತಿರುತ್ತೆ, ಹಾರ್ಡ್ ಜಿ ಅಂದರೆ ಗ ಸೌಂಡ್. ಓಕೆ, ಸೊ ಇದರಲ್ಲಿ ಫಸ್ಟ್ ರೂಲ್ ನೋಡಿ, ಅಂದರೆ ರೂಲ್ ನಂಬರ್ 7ನಲ್ಲೇ ಸಾಫ್ಟ್ ಜಿಯಲ್ಲೇ ಒಂದು 4 ಥರದ್ದಿದೆ. ಅದರಲ್ಲಿ ಏನು ಅಂದರೆ ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ, ಯು, ಓ, ಎಲ್ ಆ್ಯಂಡ್ ಆರ್. ಅಂದರೆ ಏನರ್ಥ? ಎ, ಯು, ಓ, ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು. ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು. ಓಕೆ, ಸೊ ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವೇ ಓದ್ರಿ, ಯಾರಾದರೂ ನೀವು ಮೈಕ್ ಆನ್ ಮಾಡ್ಕೊಂಡು ಒಬ್ರು ಓದ್ರಿ. ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ, ಅದನ್ನು ನೀವು ಕನ್ನಡದಲ್ಲಿ ಓದ್ರಿ. ಓಕೆ, ಜಿ ಈಸ್ ಆಲ್ವೇಸ್ ಹಾರ್ಡ್. ಹಾರ್ಡ್ ಅಂದ್ರೇನು? ಗ ಸೌಂಡ್ ಬರಬೇಕು. ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ, ಯು, ಓ, ಎಲ್ ಆ್ಯಂಡ್ ಆರ್. ಅಂದ್ರೆ ಏನು ಕನ್ನಡದಲ್ಲಿ ಹೇಳ್ರಿ? ಹಾಂ, ಓಕೆ. ಅಂದರೆ ಜಿ ಆದಮೇಲೆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಸುಮ್ಮನೆ ಈಗ ಜಿ ಆದಮೇಲೆ ಎ ಬಂದರೆ, ಜಿ ಆದಮೇಲೆ ಓ ಬಂದರೆ, ಜಿ ಆದಮೇಲೆ ಯು ಬಂದರೆ, ಅಥವಾ ಜಿ ಎಲ್, ಜಿ ಆರ್ ಈ ಥರ ಬಂತು ಅಂದರೆ ಇದು ನೀವು ಗ ಅಂತಲೇ ಹೇಳಬೇಕು. ಇಲ್ಲಿ ಜ ಅನ್ನೋ ಉಚ್ಚಾರಣೆ ಬರೋದಿಲ್ಲ. ಓಕೆ, ಎಕ್ಸಾಂಪಲ್ಸ್ ನೋಡೋಣ ಆಮೇಲೆ. ಇನ್ನೊಂದು ರೂಲ್ ಇದೆ. ಜಿ ಈಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್. ಜಿ ಈಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಅಂದರೆ ಹಾಂ, ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಬಂದಾಗ ಗ ಆಗುವುದು. ಓಕೆ, ಲೆಟ್ಸ್ ಸಿ ಎಕ್ಸಾಂಪಲ್ಸ್ ಆಮೇಲೆ ನೋಡೋಣ. ಜಿ ಈಸ್ ಆಲ್ವೇಸ್ ಸಾಫ್ಟ್ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ. ಅಂದರೆ ಹಾಂ, ಅಂದರೆ ಜಿ ಇ ಅಲ್ಲಿ ಕೊನೆ ಆಯ್ತಾ, ಅದನ್ನ ಜ ಅಂತಲೇ ಹೇಳಬೇಕು, ನಾವು ಗ ಅಂತ ಹೇಳೋಗಿಲ್ಲ. ಓಕೆ, ಕೊನೆ ಆಗೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಒಂದೊಂದು ಫಸ್ಟಿಗೆ ಮಧ್ಯದಲ್ಲಿ ಬಂತು ಅಂತಲ್ಲ, ಲಾಸ್ಟಿಗೆ ಕರೆಕ್ಟಾಗಿ ರೂಲನ್ನು ಕರೆಕ್ಟಾಗಿ 3-4 ಸಲ ಓದಿದಾಗ ಕರೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, G may soften before the vowels E, I, Y.
ಈ ಆರ್ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು, ಆಗದೆ ಇರಬಹುದು. ಹಾ, ಇದು ಸ್ವಲ್ಪ ಗಮನವಿಟ್ಟು ನೋಡ್ಬೇಕು ಓದ್ಬೇಕು ನೀವು. ಜಿ ಆದ ನಂತರ ಇ ಐ ವೈ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು, ಆಗದೆ ಇರಬಹುದು. ಅಂದರೆ ಜ ಆಗಬಹುದು ಅಥವಾ ಗ ಆಗಲೂಬಹುದು. ಇದೇ ಥರ ಒಂದು ರೂಲು ಬೇರೆ ಇದೆ, ಯಾವುದು ಅಂತ ಹೇಳ್ತೀರಾ? ಎಸ್, ಗುಡ್. ಹಾಂ, ಸಿ ಮುಂದೆ ಇ ಐ ವೈ ಬಂದರೆ ಸಿ ಯಾವಾಗಲೂ ಸ ಅಂತಲೇ ಆಗುತ್ತೆ. ಬಟ್ ಇಲ್ಲಿ ಮೇ ಅಂತಿದೆ. ಮೇ ಅಂದರೆ ಆಗಬಹುದು, ಆಗದೇ ಇರಬಹುದು. ಓಕೆ, ಯಾವುದಾಗುತ್ತೆ ಯಾವುದಾಗಲ್ಲ ಅನ್ನೋದನ್ನು ಆಮೇಲೆ ನೋಡೋಣ, ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಈಗ ನಿಮಗೆ ಒಂದಷ್ಟು ಸುಮ್ಮನೆ ಐಡಿಯಾ ಬಂತು, ಜಸ್ಟ್ ಐಡಿಯಾ ಬಂತು, ಬಟ್ ನಿಮಗೆ ಕ್ಲಾರಿಟಿ ಸಿಗಲಿಲ್ಲ, ರೈಟ್? ಸೊ ಈಗ ಒಂದೊಂದೇ ನೋಡೋಣ. ನಾವು ಜಿ, ಸಾಫ್ಟ್ ಜಿಗೆ ನಾನು 2 ಸೌಂಡ್ ಇದೆ ಅಂತ ಹೇಳಿದ್ದೆ, ಒಂದು ಗ, ಇನ್ನೊಂದು ಜ. ಓಕೆ, ಇದರಲ್ಲಿ ಒಂದೊಂದು ಎಕ್ಸಾಂಪಲ್ಸ್ ನೋಡೋಣ. ಈಗ ನೋಡಿ, ಯಾವುದು ಫಸ್ಟ್ ಒನ್ ನೋಡೋಣ. ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಅಂಡ್ ಆರ್. ಅಂದ್ರೆ ಏನು? ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು. ಅಂದ್ರೆ ಏನರ್ಥ? ಈಗ ಜಿ ಆದ ನಂತರ ಫಸ್ಟ್ ಅಕ್ಷರ ಯಾವುದು? ಎ. ಅವು ಆ ಅಕ್ಷರಗಳನ್ನು ಬಿಟ್ಬಿಡೋಣ. ಎ ಅಲ್ಲ, ಜಿ ಆದ ನಂತರ ಬಂದರೆ, ಜಿ ಆದ ನಂತರ, ಜಿ ಆದಮೇಲೆ, ಜಿಗಿಂತ ಮುಂಚೆ ಅಲ್ಲ, ಜಿ ಆದ ನಂತರ ಎ ಯು ಓ ಎಲ್ ಆರ್, ಎ ಯು ಓ ಎಲ್ ಆರ್. ಜಿ ಆದಮೇಲೆ ಎ ಬಂದರೆ ಗ ಅಂತಲೇ ಹೇಳಬೇಕು. ಗಾರ್ಡನ್, ಗ್ಯಾರೇಜ್, ಗ್ಯಾಲಕ್ಸಿ, ಗ್ಯಾದರ್, ಗ್ಯಾಸ್, ಗ್ಯಾಸ್ಪ್, ಗೇಟ್, ಗೇಲ್, ಗಾಲಿಕ್, ಗೇಜ್. ನಿಮಗೆ ಜ ಅಂತ ಎಲ್ಲೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಜ ಬರೋದಿಲ್ಲ. ಜಿ ಆದ ನಂತರ ಎ ಬಂದರೆ, ಜಿ ಅಕ್ಷರದ ನಂತರ ಎ ಬಂದರೆ ಗೆ ಅದು ಬೇರೆ ಆಗ್ಬೋದು, ಬಟ್ ಗನೇ ಬರಬೇಕಲ್ಲಿ. ಓಕೆ, ನೋಡಿ, ಗಾರ್ಡನ್, ಗ್ಯಾರೇಜ್, ಗ್ಯಾಲಕ್ಸಿ, ಇಲ್ಲೆಲ್ಲಾದರೂ ಜ ಇದೆಯಾ ನಿಮಗೆ? ಇಲ್ಲ, ಗನೇ ಹೇಳಬೇಕು ಅದನ್ನು. ಓಕೆ, ನೆಕ್ಸ್ಟ್ ಜಿ ಆದ ನಂತರ ಯು ಬಂದರೆ ಗ ಅಂತಲೇ ಹೇಳಬೇಕು. ಗಿಟಾರ್, ಗೈಡ್, ಗಾರ್ಡ್, ಗೆಸ್, ಗೆಸ್ಟ್, ಗಲ್ಫ್, ಗಮ್, ಗಟರ್, ಗಲ್, ಗಶ್. ಓಕೆ, ಸೊ ಇಲ್ಲಿ ಜಿ ಯು ಇದೆ, ಜಿ ಯು ಐ ಇದೆ, ಆಮೇಲೆ ಜಿ ಯು ಎ ಇದೆ, ಜಿ ಯು ಇ ಇದೆ. ಇದೆಲ್ಲ ಫೋನೋಗ್ರಾಮಲ್ಲಿ ಬರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ಜಿ ಯು ಬಂತ ಗ ಇಂದನೇ ಸೌಂಡ್ ಸ್ಟಾರ್ಟ್ ಮಾಡಬೇಕು. ಅದು ಗೆ ಆಗಿರ್ಬೋದು, ಗಿ ಆಗಿರ್ಬೋದು, ಗು ಆಗಿರ್ಬೋದು, ಅಥವಾ ಗ್ಯೂ ಆಗಿರ್ಬೋದು. ಬಟ್ ಗನೇ ಇರಬೇಕು ಹೊರತು ಜ ಇರಬಾರ್ದು. ಓಕೆ, ಸೊ ಜಿಗೆ 2 ಸೌಂಡ್ ಇದೆ ಅಂತ ಎಲ್ರಿಗೂ ಗೊತ್ತಲ್ವಾ? ಜಿಗೆ 2 ಸೌಂಡ್ ಇದೆ, ಯಾವುದು? ಗ ಮತ್ತೆ ಜ. ಸೊ ಇವೆರಡರಲ್ಲಿ ಯಾವುದನ್ನು ಹೇಳೋದು ಅನ್ನೋದು ಕನ್ಫ್ಯೂಷನ್ ಇರುತ್ತಲ್ಲ, ಅದಕ್ಕೆ ಒಂದಷ್ಟು ರೂಲ್ಸ್ ಇದೆ. ಇನ್ನು ಕೆಲವುದು ನಾವು ಸ್ವಲ್ಪ ರ್ಯಾಂಡಮ್ ಆಗಿ ತಗೋಬೇಕು. ಓಕೆ, ಸೊ ಈಗ ಓ ನೋಡಿ, ಜಿ ಆದಮೇಲೆ ಓ ಬಂದಿದೆ ಇಲ್ಲಿ. ಗೌಟ್, ಗೋಲ್ಡ್, ಗೋಲ್, ಗಾಬಲ್, ಗಾಸಿಪ್, ಗೂಸ್, ಗಾಲ್ಫ್, ಗಾಗಲ್, ಗಾರ್ಜ್, ಗಾಬ್ಲಿನ್. ಓಕೆ, ಸೊ ಈ ರೂಲ್ ಪ್ರಕಾರ ಎ ಯು ಓ ಎಲ್ ನೋಡೋಣ. ಎಲ್, ಗ್ಲಾಸ್, ಗ್ಲೋವ್, ಗ್ಲೋವ್, ಗ್ಲವ್, ಗ್ಲೈಡ್, ಗ್ಲಿಟರ್, ಗ್ಲಿಮ್ಸ್, ಗ್ಲೀ, ಗ್ಲೇಸ್, ಗ್ಲಿಚ್. ಜಾ ಮತ್ತು ಎಲ್ ಸೇರಿಸ್ಲಿಕ್ಕೆ ಆಗೋದಿಲ್ಲ ಪ್ರಾಕ್ಟಿಕಲಿ. ಓಕೆ, ನೆಕ್ಸ್ಟ್ ಜಿ ಮತ್ತು ಆರ್ ಬಂದಾಗ, ಜಿ ಆರ್ನ ನಾವು ಜ್ರ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಅದಕ್ಕೆ ಅದನ್ನು ಗ ಅಂತಲೇ ಹೇಳೋದು. ಗ್ರ, ಗ್ರೀನ್, ಗ್ರೌಂಡ್, ಗ್ರೇಪ್, ಗ್ರೋ, ಗ್ರಾಸ್ಪ್, ಗ್ರೀನ್, ಗ್ರಾಸ್, ಗ್ರಿಮ್, ಗ್ರಿಲ್, ಗ್ರಂಬಲ್. ಓಕೆ, ನಿಮಗೆ ಏನು ಬಂದಿದೆ? ಜಿ ಆದಮೇಲೆ ಆರ್ ಬಂದಿದೆ. ಜಿ ಆದಮೇಲೆ ಆರ್ ಬಂದಾಗ ನಾವು ಯಾವಾಗಲೂ ಜ ಹಾಕೋ ಹಾಗಿಲ್ಲ, ಗ್ರನೇ ಹಾಕಬೇಕು. ಓಕೆ, ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಈ ರೂಲ್ ಏನು ಹೇಳುತ್ತೆ? ಜಿ ಈಸ್ ಆಲ್ವೇಸ್ ಹಾರ್ಡ್. ಹಾರ್ಡ್ ಅಂದ್ರೆ ಏನು? ಗ. ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಅಂಡ್ ಆರ್. ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಒಂದು ವೇಳೆ ಜಿ ಆದ ನಂತರ ಬಂದರೆ ಅಥವಾ
ಈ ಅಕ್ಷರಗಳಿಗಿಂತ ಮುಂಚೆ ಜಿ ಬಂದರೆ ಹೆಂಗೆ ಬೇಕಾದ್ರೆ ಹೇಳ್ಬೋದು. AUOL ಮತ್ತು R ಅಕ್ಷರಗಳಿಗಿಂತ ಮುಂಚೆ ಜಿ ಬಂದರೆ ಜಿ ಅನ್ನೋ ಅಕ್ಷರದ ಉಚ್ಚಾರಣೆ ಗ ಆಗುತ್ತೆ, ಅದು ಜ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಇದು ಫಸ್ಟ್ ರೂಲ್. ಅದರಲ್ಲಿ ಸಾಫ್ಟ್ ಜಿ ಮತ್ತು ಹಾರ್ಡ್ ಜಿ ಅದರಲ್ಲಿ ಫಸ್ಟ್ ರೂಲ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ರೂಲಿಗೆ ಹೋದಾಗ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಸೊ ಇಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು AUOL ಮತ್ತು R ಅಕ್ಷರಗಳು ಮಾತ್ರ. ಬೇರೆದು ಬರುತ್ತಾ ಅದು ತಲೆ ಕೆಡಿಸ್ಕೊಬೇಡಿ, ಬೇರೆದ್ರಿಂದ ಪದ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ಬೇರೆದು ಒಂದು ವೇಳೆ ಬೇರೆ ಕಾನ್ಸನೆಂಟ್ ನಾವು ಸೇರಿಸಿದ್ರು ಅದು ಸಪ್ರೇಟಾಗಿ ನಾವು ಉಚ್ಚಾರಣೆ ಮಾಡ್ತೀವಿ. ಅಲ್ಲಿ ಯಾವುದು ಬರುತ್ತೆ ಅನ್ನೋದು ಆ ವರ್ಡಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಹಾಂ, ರೈಟ್. ಆಮೇಲೆ ನಾನು ಕೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ಬೇಕು ಯಾರಾದರೂ. ನೆಕ್ಸ್ಟ್ ನೋಡೋಣ, ರೂಲ್ ನಂಬರ್ 7ಅಲ್ಲೇ 2 ಎರಡನೇದು. ಇದು ಸಿಂಪಲ್ಲೇ, ಬಟ್ ಇದು ಚೆನ್ನಾಗಿ ನೆನಪಲ್ಲಿರಬೇಕು. G is always hard at the end of any word. ವೆರಿ ಸಿಂಪಲ್ ಇದು. G is always hard at the end of any word. ಅಂದರೆ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಅಂತಲೇ ಆಗಿರುತ್ತೆ. ಅಂದರೆ ಕೊನೆ ಅಂತ ಹೇಳಿದ್ರೆ ನೀವು ಕೊನೆಯಲ್ಲೇ ಇರಬೇಕು, ಅದಾದಮೇಲೆ ಇನ್ಯಾವುದೋ ಅಕ್ಷರ ಇರಬಾರ್ದು ಅಥವಾ ಈ ಇರಬಾರ್ದು. ಈ ಸೈಲೆಂಟ್ ಆಗಿದೆಯಲ್ಲ ಸರ್ ಅಂತ ಹೇಳಿಬಿಡಿ. ಓಕೆ, ಸೊ ಇಲ್ಲಿ ನೋಡಿ, ಬ್ಯಾಗ್, ಡಾಗ್, ಬಿಗ್, ಇಲ್ಲೆಲ್ಲ ಗನೇ ಇರೋದು. ಬ್ಯಾಜ್, ಡಾಜ್, ಬಿಜ್ ಅಂತ ಹೇಳೋಕ್ಕಾಗಲ್ಲ. ಸೊ ಬ್ಯಾಗ್, ಡಾಗ್, ಬಿಗ್, ರಗ್, ಲೆಗ್, ಪಿಗ್, ಡಿಗ್, ಹಗ್, ಗ್ 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 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಈಗ ಇವು ಸಣ್ಣ ಪದಗಳದು. ಅದೇ ಥರ ಇಲ್ಲಿ ನೀವು ING ಪದಗಳು ಜಾಸ್ತಿ ಬರುತ್ತೆ ಇಂಗ್ಲೀಷಲ್ಲಿ ಅಲ್ವಾ? ING, ರನ್ನಿಂಗ್, ಈಟಿಂಗ್, ಸಿಂಗಿಂಗ್, ಪೇಂಟಿಂಗ್, ಟಾಕಿಂಗ್, ವಾಕಿಂಗ್, ಡ್ರೈವಿಂಗ್, ಕುಕಿಂಗ್, ಏನೇ ಬರಲಿ, ಯಾವುದೇ ಪದದ ಕೊನೆಯಲ್ಲಿ ನಿಮಗೆ ಜಿ ಬಂತ ಅದನ್ನು ನೀವು ಗ ಅಂತಲೇ ಹೇಳಬೇಕು. ಏನಂತ ಹೇಳಬೇಕು? ಗ. ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು. ಜ ಅಂದರೆ ಗ ಆಗುವುದು ಅಂದರೆ ಜ ಆಗುವುದಿಲ್ಲ ಅಂತ ಅರ್ಥ. ಅದು ನೆನಪಲ್ಲಿರಬೇಕು. ಜ ಆಗುವುದಿಲ್ಲ, ಅದು ನೆನಪಲ್ಲಿರಲಿ. ಇದನ್ನು ನಾನು ಅಂದರೆ ಗೊತ್ತಾಗುತ್ತೆ ಅಂತ ಅದು ಬರ್ದಿಲ್ಲ ಅಷ್ಟೇ, ಬಟ್ ಗ ಆಗುವುದು, ಜ ಆಗುವುದಿಲ್ಲ. ಓಕೆ, ಇವೆರಡು ರೂಲ್ಸ್ ಕ್ಲಿಯರ್ ಆಯ್ತಲ್ವ ನಿಮಗೆ? ಅರ್ಥ ಆಗ್ತಿದೆಯಲ್ವಾ? ಜಿ ಅಂತ ಬಂತು ಅಂತ ಹೇಳಿದ್ರೆ ಇದನ್ನು ನಾವು ಗ ಅಂತಲೇ ಹೇಳಬೇಕು ಕಾಮನ್ ಆಗಿ, ಲಾಸ್ಟಿಗೆ ಬಂತು ಅಂದರೆ. ಓಕೆ, ಆಲ್ರೈಟ್. ಹಾಂ, ಈಗ ನೆಕ್ಸ್ಟ್ ನೋಡಿ, one minute, 1, 2. G is always soft in words ending with a silent E. ಓಕೆ, ಸೊ ಇದು ಸ್ವಲ್ಪ ಮೂರನೇದು ಒಂದಿದೆ, ಅದನ್ನು ಆಮೇಲೆ ಹೇಳ್ತೀನಿ. ಅದು ಸಿಂಪಲ್ ಆಗಿದೆ. ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ನೋಡಿ. ಅಂದರೆ ಇದರಲ್ಲಿ ನಮಗೆ ಜಾಸ್ತಿ ಆಪ್ಷನ್ಸ್ ಇಲ್ಲ. ಜಿ ಮೇ ಸಾಫನ್, ಮೇ ಸಾಫನ್. ಮೇ ಅಂದರೆ ಆಗಬಹುದು, ಆಗದೇ ಇರಬಹುದು. 100% ಅಲ್ಲ, ಬಟ್ ಸ್ಟಿಲ್ ಕೆಲವು ಎಕ್ಸೆಪ್ಷನ್ಸ್ ವರ್ಡ್ಸ್ ನಮಗೆ ಗೊತ್ತಾಗ್ಬಿಟ್ರೆ ಈಸಿ ಆಗುತ್ತೆ. ಜಿ ಆದ ನಂತರ EIY ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು, ಆಗದೇ ಇರಬಹುದು. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಜಿ ಇದೆ, ಈಗ ಜಿ ಇದೆ, ನಾವು ಏನು ಹೇಳಿದ್ವಿ? EIY. ಸೊ EIY, ಇಲ್ಲಿ ಇ ಇದೆ, ಇಲ್ಲೂ ಇ ಇದೆ, ಇಲ್ಲಿ ಐ ಇದೆ, ಇಲ್ಲೂ ಐ ಇದೆ, ಇಲ್ಲಿ ವೈ ಇದೆ, ಇಲ್ಲೂ ವೈ ಇದೆ. ಓಕೆ, ಸೊ ಆದರೆ ಇದೆಲ್ಲ ಜ ಅಂತಲೇ ಹೇಳಬೇಕು ಅಂತಿಲ್ಲ. ಓಕೆ, ಸೊ ಜ ಅಂತ ಹೇಳಬೇಕು ಅಂತಿಲ್ಲ. ಇದು ನಾವು ಜೆಮ್, ಜ ಅಂತ ಹೇಳ್ತೀವಿ. ಜೆಮ್, ಜೆಮ್, ಜನರಲ್, ಜೆಂಟಲ್, ಜನರೇಷನ್, ಜೀನಿಯಸ್, ಜೆಸ್ಚರ್, ಜಿಯೋಮೆಟ್ರಿ, ಜರ್ಮ್, ಇಲ್ಲೆಲ್ಲ ನಿಮಗೆ ಜ ಜ ಜ ಬರುತ್ತೆ. ಬಟ್ ಕೆಲವು ಕಡೆ ಈ ಜಿ ಇ, ಜಿ ಆದಮೇಲೆ ಇ ಬಂದ್ರೂ ಇದು ಗ ಆಗುತ್ತೆ. ಇದೇನಾಗುತ್ತೆ? ಗೆಟ್, ಗೆಟ್ ಆಗುತ್ತೆ. ಟುಗೆದರ್,
ಹ್ಯಾಂಗರ್, ಸ್ಟ್ರಾಂಗರ್. ಓಕೆ, ಸೊ ಈ ರೂಲು ನಮಗೆ ಕಂಪ್ಲೀಟಾಗಿ ಅಪ್ಲೈ ಆಗಲ್ಲ, ಎಕ್ಸೆಪ್ಷನ್ಸ್ ಇದ್ದಾವೆ. ಯಾವ್ದು? ಗೆಟ್ ಟುಗೆದರ್, ಹ್ಯಾಂಗರ್, ಸ್ಟ್ರಾಂಗರ್. ಇನ್ನು GER ಅಂತ ಕೊನೆ, GER ಅಂತ ಲಾಸ್ಟಿಗೆ ಎಂಡ್ ಆಗೋದೆಲ್ಲ ಆಲ್ಮೋಸ್ಟ್ ನಿಮಗೆ ಗರ್ ಅಂತಲೇ ಇರುತ್ತೆ. ಎಲ್ಲೋ ಅಪರೂಪಕ್ಕೆ ಜಿಂಜರ್, ಇಲ್ಲಿ ಜಿಂಜರ್, ಇಲ್ಲಿ ಇದು ಜರ್ ಅಂತ ಆಗುತ್ತೆ, ಜರ್. ಕೆಲವು ವರ್ಡ್ಸ್ ನಿಮಗೆ ಲಾಸ್ಟಿಗೆ ಬಂದಾಗ ಜರ್ ಅಂತ ಬರ್ಬೋದು. ಈಗ ರೇಂಜರ್, ಸ್ಟ್ರೇಂಜರ್, ಕೆಲವು ವರ್ಡ್ಸ್ ಬರಬಹುದು, ಬಹಳಷ್ಟು ವರ್ಡ್ಸ್ ಬರಬಹುದು. ಬಟ್ ಕೆಲವು ವರ್ಡ್ಸ್ ಕೊನೆಯಲ್ಲಿ ಬಂದಾಗ ಈ ಥರ ಸ್ಟ್ರಾಂಗರ್, ಹ್ಯಾಂಗರ್. ಓಕೆ, ಸೊ ಈ ಲಾಸ್ಟ್ ಕೊನೆಯಲ್ಲಿ ಬಂದಾಗ ಜರ್ ಆಗ್ಬೋದು ಅಥವಾ ಗರ್ ಆಗ್ಬೋದು. ಹಾಗಾಗಿ ಅದಕ್ಕೋಸ್ಕರ ಇಲ್ಲೇನಿದೆ, ಆಗಬಹುದು, ಆಗದೇ ಇರಬಹುದು ಅಂತ ಕೊಟ್ಟಿರೋದು. ಸೊ ಇದನ್ನು ನಾವು ಕಂಪ್ಲೀಟಾಗಿ 100% ನಂಬಲಿಕ್ಕಾಗಲ್ಲ ಇದು ಹಿಂಗೆ ಅಂತ. ಅದು ಬರಬಹುದು, ಬರದೇ ಇರಬಹುದು. ಅದು ಯಾವ ವರ್ಡ್ಸ್ ಇದೆ ಅಂತ ಹೇಳಿದ್ರೆ ವರ್ಡ್ಸ್ ತುಂಬ ಇದಾವೆ, ಅದನ್ನೆಲ್ಲ ಹುಡುಕ್ತಾ ಕೂರ್ಲಿಕ್ಕೆ ಆಗೋದಿಲ್ಲ. ಬಟ್ ಅದು ನಾವು ಇದಕ್ಕೆ ಗಾನು ಬರ್ಬೋದು, ಜಾನು ಬರ್ಬೋದು. ಓಕೆ, ಸೊ ಇದೆಲ್ಲ ಜಾ 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 ಅಂತಿದೆ, ಇದು ಗ ಗ ಗ ಅಂತಿದೆ. ಐಯಲ್ಲಿ ನೋಡಿ, ಐಯಲ್ಲಿ ಇದು ಗ ಅಂತಿದೆ. ಗಿ, ಗಿಫ್ಟ್, ಗಿವ್, ಗಿಲ್, ಗಿಲ್ಟ್. ಗಿಲ್ಟ್ಗೆ ಇದು ಬೇರೆ, ಯು, ಆ ಗಿಲ್ಟ್ ಬೇರೆ, ಈ ಗಿಲ್ಟ್ ಬೇರೆ. ಗರ್ಲ್, ಬಿಗಿನ್, ಬಿಗಿನ್. ಓಕೆ, ಸೊ ಇದು ಗಿ, GI ಬಂದಾಗ ಗಿ ಅಂತ ಬರಬಹುದು ಅಥವಾ ಜಿ ಅಂತ ಬರಬಹುದು. ಜಿಯಲ್ಲಿ ಇಲ್ಲಿದೆ ನೋಡಿ, GI ಇದೆ, ಜಿಂಜರ್. GI ಇದೆ, ಜಿಸ್ಟ್. ಇದು ರೀಜನ್, ION ಇದೆ, ಇದನ್ನು ಜನ್ ಅಂತ ಹೇಳಬೇಕು, ರೀಜನ್. GI ಇದೆ, ರೀಜನ್. ಇಲ್ಲೂ GI ಇದೆ, ರೆಜೀಮ್. ಇಲ್ಲೂ GI ಇದೆ, ರೆಜಿಸ್ಟರ್. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇದು ಎರಡೂ ಬರ್ಬೋದು, ಎರಡು ಸೌಂಡು ಬರ್ಬೋದು. ಬಟ್ ಒಂದೇನು ಅಂತ ಹೇಳಿದ್ರೆ, GAU, GA, GU, GO ಅದೆಲ್ಲ ಬಂದಾಗ ಅದರಲ್ಲಿ ಫಸ್ಟ್ ರೂಲ್ ಏನಿದೆ ಅದು ಪಕ್ಕ ಇರುತ್ತೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಅಷ್ಟೇ. ಓಕೆ, ಬಟ್ ನಾವು ವರ್ಡ್ಸ್ ಓದ್ತಾ ನಮಗೆ ಗೊತ್ತಾಗುತ್ತೆ, ಅದು ಹೇಗೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಬೇರೆ ವರ್ಡ್ಸು ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ ಒಂದಷ್ಟು, ಜ ಇಂದ ಎಂಡ್ ಆಗುವಂಥದ್ದು, ಆಮೇಲೆ ಗ ಇಂದ ಎಂಡ್ ಆಗುವಂಥದ್ದು ಒಂದಷ್ಟು ಲಿಸ್ಟ್. ಆ ವರ್ಡ್ಸು ಇದರಲ್ಲಿ ಬರುತ್ತೆ, ಪಾಠದಲ್ಲಿ ಬರುತ್ತೆ. ಆವಾಗ ಅದು ಪ್ರಾಕ್ಟೀಸ್ ಮಾಡ್ತಾ ಅದು ಗೊತ್ತಾಗುತ್ತೆ. ಓಕೆ, ಸೊ ಇನ್ನು ಇದರಲ್ಲಿ GYಯಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದರಲ್ಲಿ ಜಾಸ್ತಿ ಪದಗಳಿಲ್ಲ. GY, ಜಿಮ್, ಜಿಪ್ಸಿ, ಜಿಮ್ನಾಸ್ಟ್ ಅಥವಾ ಜಿಮ್ನಾಸ್ಟಿಕ್ಸ್ ಎಲ್ಲ ಒಂದೇ. ಜಿಮ್ನಾಸ್ಟ್ ಅಥವಾ ಜಿಮ್ನಾಸ್ಟಿಕ್ಸ್, ಎನರ್ಜಿ. GY ಕೊನೆಯಲ್ಲಿ ಬಂದರೆ GY ಉದಾಹರಣೆಗೆ ಅಪಾಲಜಿ, ಎನಾಲಜಿ, ಅಪಾಲಜಿ, ಬಯಾಲಜಿ, ಝುವಾಲಜಿ, ಆಮೇಲೆ ಜಿಯಾಲಜಿ. ಸೊ ಈ ಜಿ ಬಂದಾಗ ಅದು ಆಲ್ಮೋಸ್ಟ್ ನಿಮಗೆ ಜ ಅಂತಲೇ ಬರುತ್ತೆ. ಎಲ್ಲ ಒಂದು 2-3 ಕಡೆ ಮಾತ್ರ GY ಬಂದಾಗ ಗಿ ಅಂತ ಹೇಳ್ತೀವಿ. ಜಾಸ್ತಿ ವರ್ಡ್ಸ್ ಇಲ್ಲ ಅದು ಇದು ಮಾತ್ರ. ಪಿಗಿ, ವಿಗಿ ಆ್ಯಂಡ್ ಶಾಗಿ, ಅದೊಂದು ಕನ್ಫರ್ಮ್ ಮಾಡ್ಕೋಬೋದು. ಕೇಸ್ GY ಕೊನೆಯಲ್ಲಿ ಬಂದಾಗ ಜಿ ಆಗುತ್ತೆ, ಆದರೆ ಗೀನೂ ಆಗುತ್ತೆ, ಬಹಳ ಕಡಿಮೆ. ಓಕೆ, ಸೊ ಗಿಯಲ್ಲಿ ನಿಮಗೆ ಪಿಗಿ, ವಿಗಿ, ಶಾಗಿ, ಡಿಗಿ, ಆಮೇಲೆ ದೆರ್ ಆರ್ ಸಮ್, ಜಾಸ್ತಿ ಏನಿಲ್ಲ. ಓಕೆ, ಸೊ GY ಬಂದಾಗ ನಾವು ಜ ಅಂತಲೇ ಜಾಸ್ತಿ ಯೂಸ್ ಮಾಡೋಣ, ಜಾಸ್ತಿ. ಜಿ ಕೊನೆಯಲ್ಲಿ ಬಂದರೆ, GY ಕೊನೆಯಲ್ಲಿ ಬಂದರೆ, ಮಧ್ಯದಲ್ಲಿ ಬಂದರೆ ಅಲ್ಲ. ಇಲ್ಲಿ ನೋಡಿ, ಮಧ್ಯದಲ್ಲಿ ಇಲ್ಲಿ GY ಬಂದಿದೆ, ಗೈನಕಾಲಜಿಸ್ಟ್, ಗೈ ಅಂತ ಹೇಳಬೇಕು ಅದನ್ನು, ಗೈನಕಾಲಜಿಸ್ಟ್, ಗೈನಕಾಲಜಿ. ಆಮೇಲೆ GY ಅದಕ್ಕೆ ಸಂಬಂಧಪಟ್ಟಿದ್ದೆ, GYಯಲ್ಲಿ ಜಾಸ್ತಿ ಗ ಅಂತ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? GYಯಲ್ಲಿ ಜಾಸ್ತಿ ಇದಕ್ಕೆ ಸಂಬಂಧಪಟ್ಟಿದ್ದೆ ಗೈ ಅಂತ ಬರೋದು. ಗೈನಕಾಲಜಿ, ಗೈನಕಾಲಜಿಸ್ಟ್, ಗೈನಕಾಲಜಿ ಇದನ್ನು ಓದೋರು ಅಲ್ಲ, ಅದೊಂದು ಇದು ಇಟ್ಸ್ ಅ ಡಿಪಾರ್ಟ್ಮೆಂಟ್, ಗೈನಕಾಲಜಿ ಡಿಪಾರ್ಟ್ಮೆಂಟ್. ಗೈನಕಾಲಜಿಸ್ಟ್ ಅಂದರೆ ಅದರ ಡಾಕ್ಟ್ರು. ಓಕೆ, ಸೊ ಪಿಗಿ, ವಿಗಿ, ಶಾಗಿ ಇದು ಕಾಮನ್ ವರ್ಡ್ಸ್ ಅಲ್ಲ, ಇದನ್ನು ಹಾಗೆ ಸ್ಲ್ಯಾಂಗಾಗಿ ಯೂಸ್ ಮಾಡ್ತಾರೆ. ಸೊ GY ಬಂದಾಗ ಆಲ್ಮೋಸ್ಟ್ ನಿಮಗೆ ಜಿ ಅಂತಲೇ ಇರುತ್ತೆ, ಎಲ್ಲೋ ಒಂದಷ್ಟು ಪದಗಳು ಮಾತ್ರ ಗಿ ಅಂತ ಬರುತ್ತೆ. ಸೊ ಅದೊಂದು ಕನ್ಫರ್ಮ್ ಮಾಡ್ಕೋಬೋದು. ಬಟ್ ಇದರಲ್ಲಿ
ಜಿ ಐ ಬಂದಾಗ ಜ ಎಲ್ಲಿ ಬರುತ್ತೆ, ಗ ಎಲ್ಲಿ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅದು ಮುಂದೆ ಓದ್ತಾ ಜಿ ಐಲಿ ಗ ಅಲ್ಲಿ ಜಾಸ್ತಿ ಪದಗಳಿಲ್ಲ, ಗಿ ಅಲ್ಲಿ ಜಾಸ್ತಿ ಪದಗಳಿಲ್ಲ, ಜಾಸ್ತಿ ಇರೋದು ಇದರಲ್ಲೇನೆ. ಬಟ್ ಗಿ ಅಲ್ಲಿ ಜಾಸ್ತಿ ಪದಗಳು ಯಾವುದಿಲ್ಲ ಅಂದರೂ ಅದು ಯಾವ್ದು ಅಂತ ನಾವು ಓದ್ತಾ ನಮಗೆ ಗೊತ್ತಾಗುತ್ತೆ, ಹುಡುಕ್ಲಿಕ್ಕಾಗಲ್ಲ. ಅಥವಾ ಅದಕ್ಕೊಂದು ಪ್ಯಾಟ್ರನ್ ಇಲ್ಲ, ಇದು ಹಿಂಗೆ ಬಂದ್ರೇ ಹಿಂಗೆ, ಹಂಗೆ ಬಂದ್ರೇ ಹಾಗೆ ಅಂತ ಒಂದು ಪ್ಯಾಟ್ರನ್ ಇಲ್ಲ. ಓಕೆ, ಇಲ್ಲಿ ಇನ್ನೊಂದು ಪ್ಯಾಟ್ರನ್ನು ಅಂದರೆ ನಾವು ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ತಾ ಹೋದರೆ ಏನಾಗುತ್ತೆ ಅಂದರೆ, ಇಲ್ಲಿ ಪ್ಯಾಟ್ರನ್ನು ಈಗ ಜಿ ಇ ಆದಮೇಲೆ ಟಿ ಬಂದರೆ, ಜಿ ಇ ಆದಮೇಲೆ ಟಿ ಬಂದರೆ ಅದು ಖಂಡಿತ ಗನೇ ಆಗಿರುತ್ತೆ. ಅದು ಒಂದು ನಾವು ಸ್ವಲ್ಪ ಇನ್ನೂ ಡೀಪಾಗಿ ಹೋಗೋದು. ಜಿ ಇ ಟಿ ಇಲ್ಲೇ ನೋಡಿ, ಗೆಟ್ ಟುಗೆದರ್, ಹ್ಯಾಂಗರ್, ಇಲ್ಲಿ ಟಿ ಇಲ್ಲ, ಗೆಟ್ ಟುಗೆದರ್, ಈ ಥರದ್ದು ಯಾವುದೇ ಪದ ಬಂದರೂ ಜಾಸ್ತಿ ಪದಗಳಿಲ್ಲ. ಸೊ ಜಿ ಇ ಟಿ ಬಂದಾಗ ಅದು ಗೆಟ್ ಆಗಿರುತ್ತೆ ಹೊರತು ಜೆಟ್ ಆಗಲ್ಲ, ಜಾಸ್ತಿ ಪದಗಳೇನಿಲ್ಲ. ಓಕೆ, ಅರ್ಥ ಆಯ್ತಲ್ವಾ? ಇದು ನೋಡಿ, ಜಿ ಈಸ್ ಆಲ್ವೇಸ್ ಸಾಫ್ಟ್. ಸಾಫ್ಟ್ ಅಂದ್ರೇನು? ಜ. ಜಿ ಯಾವಾಗಲೂ ಜ ಆಗಿರುತ್ತೆ. ಎಲ್ಲಿ? ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ. ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ ಅಂದರೆ ಯಾವುದೇ ಪದಗಳು ಜಿ ಇನಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು. ಜಿ ಇ ಅಲ್ಲಿ ಕೊನೆಯಾದರೆ, ಇಲ್ಲೆಲ್ಲ ನೋಡಿ ನಿಮಗೆ ಜಿ ಇ ಅಲ್ಲಿ ಎಂಡ್ ಆಗಿದೆ, ರೈಟ್? ಸೊ ಜಿ ಇ ಅಲ್ಲಿ ಎಂಡ್ ಆಗಿದೆ. ಇದನ್ನು ನಾವು ಸ್ಟೇಜ್ ಅಂತ ಹೇಳ್ತೀವಿ ಹೊರತು ಸ್ಟ್ಯಾಗ್ ಅಂತ ಹೇಳಲ್ಲ. ಒಂದು ವೇಳೆ ನಿಮಗೆ ಸ್ಟ್ಯಾಗ್ ಅಂತ ಹೇಳಬೇಕಾ, ಇಲ್ಲೊಂದಿದೆ ನೋಡಿ, ಇದನ್ನು ನಾವು, ಇದು ಸ್ಟ್ಯಾಗ್, ಇದು ಸ್ಟ್ಯಾಗ್. ನಾವು ಸ್ಟೇಜ್ ಅಂತ ಓದ, ಸ್ಟ್ಯಾಗ್, ಇದನ್ನು ನಾನು ಸ್ಟ್ಯಾಗ್ ಅಂತ ಹೇಳ್ತೀನಿ. ಹೆಂಗೆ ಹೇಳ್ತೀನಿ? ಸ್ಟ್ಯಾಗ್ ಅಂತ ಹೆಂಗೆ ಹೇಳ್ತೀನಿ ನಾನು? ಸ್ಟ್ಯಾಜ್ ಯಾಕಾಗಲ್ಲ? ಜ ಯಾಕಾಗಲ್ಲ? ಗ ಯಾಕೆ? ಅದಕ್ಕೆ ಗ ಆಗಬೇಕು ಅಂತ ಯಾರು ಹೇಳಿದ್ದು? ಹೇಳಿ. ಒಬ್ರು ಹೇಳಿ, ಒಬ್ರು. ಅದೇ ಅದು ಯಾರು ಹೇಳಿದ್ರು ನಿಮಗೆ? ಹಾಂ 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 ಅದು ಅದನ್ನು ಹೇಳ್ಬೇಕು ನೀವು. ರೂಲ್ ಇದೆಯಲ್ಲ ಸರ್, ಇದಕ್ಕಿಂತ ಮುಂಚೆ ಒಂದು ರೂಲ್ ಹೇಳಿದ್ರಲ್ಲ, ಅದೇ ರೂಲ್ ನಂಬರ್ 3 ನಾ 4 ಯಾವುದು? 2. ರೂಲ್ ನಂಬರ್ 2 ಅನ್ನಲ್ಲಿ ಏನು ಹೇಳುತ್ತೆ? ಯಾವುದೇ ಅಕ್ಷರ ಜಿ ಕೊನೆಯಲ್ಲಿ, ಯಾವುದೇ ಅಕ್ಷರದ ಕೊನೆಯಲ್ಲಿ ಜಿ ಬಂದರೆ ಅದನ್ನು ಗ ಅಂತಲೇ ಹೇಳಬೇಕು, ಅದು ರೂಲ್. ಓಕೆ, ಹಾಗಾಗಿ ಇಲ್ಲಿ ನಾವು ಗ ಅಂತ ಉಚ್ಚಾರಣೆ ಮಾಡ್ತೀವಿ. ಈಗ ಈ ರೂಲ್ ಪ್ರಕಾರ ಯಾವುದೇ ಪದಗಳು ಜಿ ಇ ಅಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು. ಅಂದರೆ ಇದಕ್ಕೆ ನಾವು ಒಂದು ಜಿ ಹಾಕ್ಕೊಂಡ್ರೆ ಈಗೇನಾಗುತ್ತೆ? ಇದು ಸ್ಟೇಜ್, ಇಷ್ಟೇ. ಈ ಜಿ ತೆಗೆದ್ರೆ ವ್ಯತ್ಯಾಸ ಇಷ್ಟೇ. ಈ ಹಾಕಿದ್ರೆ ಇದು, ಈ ತೆಗೆದ್ರೆ ಇದು. ಸೊ ಎರಡು ರೂಲು ಒಂದಕ್ಕೊಂದು ಅನುಕೂಲವಾಗಿದೆ. ಓಕೆ, ನೀವು ಇಲ್ಲಿ ನೋಡಿ ಇದನ್ನು, ರೇಂಜ್, ಇದು ರ್ಯಾಂಗ್, ಇದೇನಾಗುತ್ತೆ? ರ್ಯಾಂಗ್. ಇದಕ್ಕೆ ನಾವು ಈ ಹಾಕಿದ್ರೆ ರೇಂಜ್ ಅಲ್ವಾ? ಇದು ಆಮೇಲೆ ನಾನು ಇದಕ್ಕಿಂತ ಮುಂಚೆ ನಿಮಗೆ ಸೈಲೆಂಟ್ ಇ ರೂಲ್ ಮಾಡಿದ್ನಲ್ವಾ? ಸೈಲೆಂಟ್ ಇ ಅಲ್ಲ, ಸಾರಿ, ಹಾಂ, ಸೈಲೆಂಟ್ ಇ ರೂಲಲ್ಲಿ ಏನು ಹೇಳುತ್ತೆ? ಇದಕ್ಕಿಂತ ಮುಂಚೆ ಯಾವುದಾದ್ರೂ ವೊವೆಲ್ ಇದ್ದರೆ ಅದನ್ನು ಲಾಂಗ್ ವೊವೆಲ್ ಮಾಡುತ್ತೆ. ನಾವಿದು ಈ ತೆಗೆದ್ರೆ
ಈ ತೆಗೆದ್ರೆ ರ್ಯಾಂಗ್ ಶಾರ್ಟ್ ವೋವೆಲ್, ಈ ಹಾಕಿದ್ರೆ ರೇಂಜ್ ಲಾಂಗ್ ವೋವೆಲ್. ಇಲ್ಲಿ ನೋಡಿ ಸೈಲೆಂಟ್ ಈ ರೂಲ್ ಒಂದಿದೆ, ಸಾಫ್ಟ್ ಜಿ ಹಾರ್ಡ್ ಜಿ, ಇದು ಎರಡು ರೂಲು ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಒಂದೇ ಪದದಲ್ಲಿ ನಿಮಗೆ 3 ರೂಲ್ ಬರ್ತಾ ಇದೆ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ರ್ಯಾಂಕ್ ಇದ್ದಿದ್ದು ರೇಂಜ್ ಆಯಿತು. ಅಂದರೆ ಎ ಅಕ್ಷರ ಆ ಅಂತ ಫಸ್ಟ್ ಹೇಳಿದ್ದು ಅದನ್ನು ನಾವು ಎ ಅಂತ ಹೇಳ್ತಾ ಇದ್ದೀವಿ, ಜಸ್ಟ್ ಬಿಕಾಸ್ ಇಲ್ಲಿ ಕೊನೆಯಲ್ಲಿ ಇ ಬಂದಿದೆ. ಓಕೆ, ಅದಲ್ಲದೆ ನಾವು ಈ ಜಿ ಇದ್ದಿದ್ದನ್ನು ಗ ಅಂತ ಇದ್ದದ್ದನ್ನು ಜ ಮಾಡಿದ್ವಿ. ಯಾಕೆಂದರೆ ಸಾಫ್ಟ್ ಜಿ ದು ರೂಲ್ ಅದು ಏನು, ಜಿ ಇ ಕೊನೆಯಲ್ಲಿ ಬಂದರೆ ಜಿ ಇ ಕೊನೆಯಲ್ಲಿ ಬಂದರೆ ನಾವು ಜ ಅಂತಲೇ ಉಚ್ಚಾರಣೆ ಮಾಡಬೇಕು, ಗ ಅಂತ ಉಚ್ಚಾರಣೆ ಮಾಡೋ ಹಾಗಿಲ್ಲ. ಇಟ್ಸ್ ವೆರಿ ಸಿಂಪಲ್, ಇಷ್ಟೇ. ಸೊ ಈ ಥರದ ಕೆಲವು ರೂಲ್ಸ್ ನೋಡಿ, ರೂಲ್ಸ್ ನಾವು ಬಹಳಷ್ಟು ರೂಲ್ಸ್ ಇದೆ, ಬಟ್ ನಮಗೆ ಓದಲಿಕ್ಕೆ ಅನುಕೂಲ ಆಗೋದು. ಈ ರೈಟಿಂಗಿಗೆ ರೂಲ್ಸ್ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಇನ್ನೂ ಡೀಪಾಗಿ ಹೋಗಬೇಕಾಗುತ್ತೆ. ಈಗ ಉದಾಹರಣೆಗೆ ನಾವು ಸ್ಟಡಿ ಅಂತಿದೆ, ಸ್ಟಡಿ ಅಂತಿರೋದನ್ನು ಸ್ಟಡೀಡ್ ಅಂತ ಮಾಡಬೇಕು. ನಾನು ಓದಿದೆ, ಅಧ್ಯಯನ ಮಾಡಿದೆ. ಸೊ ಇಲ್ಲಿ ನೋಡಿ ವೈ ಇದೆ, ಬಟ್ ಇಲ್ಲಿ ವೈ ಇಲ್ಲ. ಈ ಥರದ್ದು ಭಾಳ ರೂಲ್ಸ್ ಇದೆ. ಐ ಮತ್ತು ಇ ಅದು ಚೇಂಜ್ ಆಗೋದು. ಸೊ ಇದೆಲ್ಲ ನಿಮಗೆ ರೀಡಿಂಗಿಗೆ ಏನೂ ತೊಂದರೆ ಕೊಡೋದಿಲ್ಲ, ಸ್ಟಡೀಡ್ ಅಂತಲೇ ಓದ್ಬೋದು. ಯಾಕೆಂದರೆ ನಾವು ಐ ಇದು ಕಾಂಬಿನೇಷನಲ್ಲಿ ಫೋನೋಗ್ರಾಮ್ ಬರುತ್ತೆ. ಬಟ್ ಇಲ್ಲಿ ನಿಮಗೆ ಇಲ್ಲಿ ವೈ ಇದೆ, ಇಲ್ಲಿ ಯಾಕೆ ವೈ ಇಲ್ಲ ಅಂತೇನಾದರೂ ನಿಮಗೆ ತಲೆಗೆ ಬಂತು ಅಂದರೆ ಅದಕ್ಕೆ ಒಂದು ಸಪ್ರೇಟ್ ರೂಲ್ ಕಲಿಬೇಕಾಗುತ್ತೆ. ಸೊ ನನಗನ್ಸುತ್ತೆ ಅದ್ರದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ವೈ ಇದೆ, ಇಲ್ಲಿ ವೈ ತೆಗೆದುಬಿಟ್ಟು ಇಲ್ಲಿ ಇಡಿ ಇದೆ, ಯಾಕೆಂದರೆ ಅದು ಫಾಸ್ಟ್ ಫಾರ್ಮಲ್ಲಿದೆ ಅಂತ ಅಂದ್ಕೊಂಡ್ರಾಯ್ತು. ಇಲ್ಲಿ ವೈ ಇದೆ, ಎಲ್ಲೋ ಇತ್ತು ವೈ ಅಂತ ತಲೆ ಕೆಡಿಸ್ಕೊಳ್ಳೋದಾದರೆ ಆ ರೂಲ್ನ ಕಲಿಬೇಕಾಗುತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ. ಆ ಥರದ್ದು ರೂಲ್ಸು ಬಹಳ ಇದ್ದಾವೆ, ಸ್ಪೆಲ್ಲಿಂಗ್ ರೂಲ್ಸ್. ಆಮೇಲೆ ನಾವು ಸಫಿಕ್ಸ್ ಪ್ರಿಫಿಕ್ಸ್ ಅಂತ, ಅದು ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್ ಅಂತಿದೆ. ಸೊ ಅದರಲ್ಲೂ ಕೆಲವು ರೂಲ್ಸ್ ಇದೆ, ಬಟ್ ರೀಡಿಂಗಿಗೆ ಅದು ಅಷ್ಟೇನು ಬೇಕಾಗಲ್ಲ. ಯಾಕೆಂದರೆ ನಿಮಗೆ ಈ ಥರ ಬಂತು ಅಂದರೆ ಇದನ್ನು ಬಿಗ್ಗರ್ ಅಂತ ಓದ್ಲಿಕ್ಕೆ ಬರುತ್ತೆ ಅಲ್ವಾ, ಬಿಗ್ಗರ್. ಬರೀ ಇದು ಬಿಗ್ ಅಂತ ಓದ್ಲಿಕ್ಕೆ ಬರುತ್ತೆ. ಇಲ್ಲಿ ಡಬಲ್ ಜಿ ಯಾಕೆ ಬಂತು ಅಂತ ಏನಾದರೂ ನಿಮ್ಮ ತಲೆಗೆ ಬಂತು ಅಂದರೆ ಅದಕ್ಕೆ ರೂಲ್ ಓದಬೇಕು. ಅದು ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, ರೈಟ್? ಬಟ್ ಅದು ಡಬಲ್ ಜಿ ಬಂದಿದೆ, ಪರವಾಗಿಲ್ಲ, ಹಾಗೆ ಓದ್ಕೊಂಡು ಹೋಗೋಣ, ಆವಾಗ ನಿಮಗೆ ರೂಲ್ನ ಅವಶ್ಯಕತೆ ಇರಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಮಾತ್ರ ನಿಮಗೆ ಅವಶ್ಯಕತೆ ಬರೋದು. ಯಾಕೆ ಡಬಲ್ ಜಿ ಇದೆ, ಸರಿ ಇದ್ಕೊಂಡಿರಲಿ, ಅದು ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ ಹೇಳಿದ್ರು. ಅದರಿಂದ ಸಮಸ್ಯೆ ಏನೂ ಆಗೋದಿಲ್ಲ. ಬಟ್ ಅದು ಯಾಕೆ ಡಬಲ್ ಆಗಿದೆ ಅನ್ನೋದಕ್ಕೆ ಕಾರಣ ಇದೆ. ಕಾರಣ ನಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ಇದ್ದಾಗ ನಾವು ಕಾರಣದಿಂದ ಹೋಗಬೇಕು. ಇಲ್ವಾ, ಸರಿ ಬಿಗ್ಗರ್ ಬಂದರೆ ಬಿಗ್ಗರ್ ಅಂತಲೇ ಓದ್ತೀನಿ, ನನಗೆ ಗೊತ್ತದು ಓದಲಿಕ್ಕೆ ಅಂತ ಹೇಳಿದ್ರು ಓಕೆ. ರೂಲ್ಸ್ ಎಲ್ಲ ಅಪ್ಲೈ ಆಗೋದಿಲ್ಲ. ಕೆಲವು ರೂಲ್ಸ್ ಎಲ್ಲ ನಮಗೆ ಗೊತ್ತಿರಲೇಬೇಕು. ಈಗ ಜ ಎಲ್ಲಿ ಬರುತ್ತೆ, ಗ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಇದ್ದರೆ ಕನ್ಫ್ಯೂಷನ್ ಆಗಬಹುದು. ಓಕೆ, ಅರ್ಥ ಆಯ್ತಲ್ಲ? ಓಕೆ, ಸೊ ಇದರಲ್ಲಿ ಯಾವುದಾದ್ರು ಏನಾದ್ರು ಡೌಟ್ ಇದೆಯಾ? ಈಗ ನಿಮಗೆ ಈ ರೂಲ್ ಇದೆಯಲ್ವಾ, ಇದು ಕ್ಲಿಯರ್ ಆಯ್ತಲ್ವಾ? ಕೊನೆಯಲ್ಲಿ ಜಿ ಇ ಬಂದರೆ ಇದು ಮೆಸೇಜ್, ಏಜ್, ಪೇಜ್, ಕೇಜ್, ರೇಜ್, ಇದನ್ನೇ ನೀವು ನೋಡಿ. ನೀವು ಈ ತೆಗೀರಿ, ಈ ತೆಗೆದಾಗ ಏನಾಗುತ್ತೆ? ಆಗ್, ಪ್ಯಾಗ್, ಕ್ಯಾಗ್, ರ್ಯಾಗ್, ಗ್ಯಾಗ್ ಅಂತ ಆಗುತ್ತದೆ. ಓಕೆ, ಈಗ ಈ 4 ರೂಲಲ್ಲಿ ನಿಮಗೆ ಡೌಟ್ ಇರೋದು ಲಾಸ್ಟಿಗೆ ಈ ರೂಲ್ ಇದೆಯಲ್ವಾ, ಇದರಲ್ಲಿ ವರ್ಡ್ಸ್ ಯಾವುದು ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ವರ್ಡ್ಸ್ದು ಲಿಸ್ಟು ನಾನು ನೆಕ್ಸ್ಟ್ ಕೊಡ್ತೀನಿ. ಓಕೆ, ಈಗ ರೂಲ್ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಇನ್ನೊಂದು ಸಲ ಇದನ್ನು ನೋಡೋಣ. ಇನ್ನೊಂದೇನೋ ಮಾಡಬೇಕು ಅಂತಿದ್ದೆ ನಾನು, ಅದು ಟೈಮ್ ಆಯಿತಾ? ಓಕೆ, ಇದನ್ನು ಒಂದ್ಸಲ ನಿಮಗೆ ನೋಡಿದ್ರೇ ಗೊತ್ತಾಗೋದು. ಇದನ್ನು ನೋಡ್ಕೊಳ್ಳಿ. ಓಕೆ, ನಾನು ಇನ್ನೊಂದು ಸಲ ಓದ್ತೆ. ಸೊ ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಗ ಅಂತ ಉಚ್ಚಾರಣೆ ಮಾಡಬೇಕು. ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು. ಜಿ ಅಕ್ಷರ ಮಾತ್ರ ಬಂದಾಗ ಗ ಆಗುತ್ತೆ. ಓಕೆ, ಒಂದು ವೇಳೆ ಜಿ ಜೊತೆ ಇ ಬಂದರೆ, ಜಿ ಇ ಬಂದರೆ ಅದು ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು. ಓಕೆ, ಅಥವಾ ಜಿ ಆದ ನಂತರ ಇ ಐ ವೈ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು ಅಥವಾ ಆಗದೇ ಇರಬಹುದು, ಅಂದರೆ ಗ ಆಗಬಹುದು. ಜ ಅಥವಾ ಗ ಎರಡೂ ಆಗಬಹುದು. ಇದು ಬೇಸಿಕ್ ರೂಲ್. ಓಕೆ, ಅರ್ಥ ಆಯ್ತಲ್ಲ? ಏನಾದರೂ ಡೌಟ್ ಇದೆಯಾ? ಈಗ ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಈ ವರ್ಡ್ಸನ್ನು ನೀವು ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು. ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಡೌಟ್ ಇಲ್ವಾ? ಓಕೆ, ಕ್ಲಾಸ್ ಕಂಟಿನ್ಯೂ ಮಾಡಬೇಕು ಅಂತ 26 ಜನ ಹೇಳಿದ್ದೀರಾ, ಬಟ್ 18 ಜನ ಜಾಯ್ನ್ ಆಗಿದ್ದೀರಾ.
ನಿಮಗೆ ಹೋಮೋಫೋನ್ಸ್ ಆಗಿದೆಯಲ್ವಾ? ಹೋಮೋಫೋನ್ಸ್ ಇದಾಗಿದೆ ತಾನೆ? ಅಲೌಡ್, ಅಲೌಡ್, ಆಲ್ಟರ್, ಆಲ್ಟರ್, 8, 8, ಬಾಲ್, ಬಾಲ್ ಆಗಿದೆ. ಓಕೆ, ಹೋಮೋಗ್ರಾಫ್ಸ್ ಆಗಿದೆಯಾ? ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಿಮಗೆ ಯಾವುದೇ ಹಾಂ, ಓಕೆ. ಹೋಮೋಗ್ರಾಫ್ಸ್ ಆ್ಯಕ್ಚುಲಿ ನಾನು ಸ್ವಲ್ಪ ಟೈಮ್ ಇದೆ, ಸ್ವಲ್ಪ ಸುಮ್ಮನೆ ಹಾಗೆ ಜಸ್ಟ್ ಮೇಲೆ ನೋಡ್ಕೊಳ್ಳೋಣ. ಮ್ಯೂಟ್ ಮಾಡ್ಕೊಳ್ಳಿ, ಯಾರೋ ಗದ್ದಲಾಗ್ತಾಯಿದೆ. ಹಾಂ, ಹೋಮೋಫೋನ್ಸ್ ಅಂದರೆ ನಾನು ಏನು ಹೇಳಿದ್ದೆ ನಿಮಗೆ? ಡೆಫಿನಿಷನ್ ಕೊಟ್ಟಿಲ್ವಾ ಇಲ್ಲಿ? ಓಕೆ, ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ವ. ಹೋಮೋಫೋನ್ಸ್ ಅಂದರೆ ಇದರದ್ದು ಯಾರಾದರೂ ಹೇಳಿ ನೋಡೋಣ. ಹೋಮೋಫೋನ್ಸ್ ಅಂದರೆ ಏನು? ಹಾಂ, ಒಂದೇ ಥರ ಉಚ್ಚಾರಣೆ ಇರುತ್ತೆ, ಬಟ್ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದೇ ಉಚ್ಚಾರಣೆ, ಇದಕ್ಕೆ ಒಂದೇ ಇರೋದು ಉಚ್ಚಾರಣೆ. ಅಲೌಡ್, ಅಲೌಡ್, ಆಲ್ಟರ್, ಆಲ್ಟರ್, 8, 8, 8 ಅಲ್ಲಿ ಟಿ ಇರಬೇಕು. ಬಾಲ್, ಬಾಲ್, ಬೇರ್, ಬೇರ್. ಒಂದೇ ಥರ ಉಚ್ಚಾರಣೆ, ಮೀನಿಂಗ್ ಬೇರೆ ಇರುತ್ತೆ, ಅಕ್ಷರ ಬೇರೆ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಇರುತ್ತೆ. ಆದರೆ ಅದು ಹೋಮೋಫೋನ್ಸ್. ಇದು ಹೋಮೋಗ್ರಾಫ್ಸ್. ಗ್ರಾಫ್ ಅಂದರೆ ಚಿತ್ರ ಅಂತ ನಾನು ಫಸ್ಟಿಗೆ ಹೇಳಿದ್ದೆ ನಿಮಗೆ. ಓಕೆ, ಸೊ ಇದೇನು? ಹೋಮೋಗ್ರಾಫ್ಸ್ ಆರ್ ವರ್ಡ್ಸ್ ದಟ್ ಆರ್ ಸ್ಪೆಲ್ಡ್ ದ ಸೇಮ್ ಬಟ್ ಪ್ರೊನೌನ್ಸ್ ಡಿಫ್ರೆಂಟ್ಲಿ ವಿತ್ ಡಿಫ್ರೆಂಟ್ ಮೀನಿಂಗ್ಸ್. ಅಂದರೆ ಹೋಮೋಗ್ರಾಫ್ಸ್ ಅಂದರೆ ಸ್ಪೆಲ್ಲಿಂಗ್ ಒಂದೇ ಇರುತ್ತೆ, ಭಾಳಷ್ಟಿಲ್ಲ, ಸ್ಪೆಲ್ಲಿಂಗ್ ಒಂದೇ ಇರುತ್ತೆ, ಉಚ್ಚಾರಣೆ ಬೇರೆ ಬೇರೆ ಇರುತ್ತೆ, ಆ್ಯಂಡ್ ಅದರ ಮೀನಿಂಗ್ ಬೇರೆ ಇರುತ್ತೆ. ಇದು ಬಹಳ ವಿಚಿತ್ರವಾದಂಥ ಸಂಗತಿ. ಸ್ಪೆಲ್ಲಿಂಗ್ ಒಂದೇ ಇರುತ್ತೆ. ಉದಾಹರಣೆ ನೋಡಿ, ಇದು ಬೇಡ, ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಇದು ಕಾಣಿಸ್ತಾ ಇದೆಯಲ್ಲ, ಅಕ್ಷರ ಚಿಕ್ಕದಾಯ್ತಾ? ಸೊ ಇದು ಬೇಡ, ದೊಡ್ಡ ಪದ. ಇದು ನೋಡೋಣ, ಸಿಂಪಲ್ ಪದ ನೋಡೋಣ. ಇದು BASS. ಇದನ್ನು ಬ್ಯಾಸ್ ಅಂತಲೂ ಹೇಳ್ಬೋದು, ಬೇಸ್ ಅಂತಲೂ ಹೇಳ್ಬೋದು. ಬ್ಯಾಸ್, ಬೇಸ್. ಸೊ ಇದರಲ್ಲಿ ನಿಮಗೆ ಇದು IPA ಸಿಂಬಲ್ ಕರೆಕ್ಟಾಗಿ ನೀವು ಕಲ್ತಿದ್ರೆ ಅದರದ್ದು ಉಚ್ಚಾರಣೆ ಗೊತ್ತಾಗುತ್ತೆ. ಸೊ ಮೀನಿಂಗ್ ಬೇರೆ ಇದೆ. ಬ್ಯಾಸ್, BASS, ಬ್ಯಾಸ್ ಅಥವಾ ಬೇಸ್. ಬ್ಯಾಸ್ ಅಂದರೆ ಒಂದು ಮೀನಿನ ಹೆಸರು, ಒಂದು ಜಾತಿಯ ಮೀನದು ಬ್ಯಾಸ್. ಹಾಗೆ ಅದನ್ನು ಕಾಮನ್ ಆಗಿ ಬಳಸೋದು ಬೇಸ್. ಬೇಸ್ ಅಥವಾ ಬೇಸ್, ಝೆಡ್ ಹೇಳ್ಬೋದು, ಬಟ್ ಬೇಸ್ ಅಂದ್ರೆ ಏನು? ನಾನು ಲೋ ಮ್ಯೂಸಿಕಲ್ ಟೋನ್ ಆರ್ ವಾಯ್ಸ್, ಅಥವಾ ಬೇಸ್ ವಾಯ್ಸ್ ಅಂದರೆ ತುಂಬ ಗಡಸು ಧ್ವನಿ ಇರುತ್ತೆ ನೋಡಿ. ಬೇಸ್ ತುಂಬ ಗಡಸು ಧ್ವನಿ ಇರುತ್ತಲ್ವ, ಗಡಸು ಧ್ವನಿಗೆ ಬೇಸ್ ವಾಯ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಉದಾಹರಣೆಗೆ ಅಮಿತಾಬ್ ಬಚ್ಚನ್ ವಾಯ್ಸ್, ಅಥವಾ ನಮ್ಮ ಕನ್ನಡದಲ್ಲಿ ಯಾರೋ ಒಬ್ರು ಇದ್ದಾನಲ್ಲಪ್ಪ, ರವಿಶಂಕರ್ ಅಲ್ಲ, ವಸಿಷ್ಠ ಅಂತ ಯಾರೋ ಇದ್ದಾನಲ್ಲ. ಹಾಂ, ವಸಿಷ್ಠ ಅಂತ ಯಾರೊಬ್ಬ ಇದ್ದಾನೆ. ವಸಿಷ್ಠನ ಯಾರು? ಏನೋ ಒಬ್ಬ ಯಾವುದೋ ಒಂದು ಇದರಲ್ಲಿ ಇದ್ದಾನೆ ಅವನು, ಕೆಂಡ ಸಂಪಿಗೆಯಲ್ಲಿ ಯಾವುದೋ ಫಿಲ್ಮಲ್ಲಿ ಇದ್ದಾನೆ. ಓಕೆ, ಸೊ ಬೇಸ್ ವಾಯ್ಸ್ ಅಂದರೆ ಗಡಸು ಧ್ವನಿ, ತುಂಬ ಗಡಸಾಗಿರೋದು. ಉದಾಹರಣೆಗೆ ಸುದೀಪ್ ವಾಯ್ಸ್ ಹೇಳ್ಬೋದು, ಅಮಿತಾಬ್ ಬಚ್ಚನ್ ವಾಯ್ಸ್ ಹೇಳ್ಬೋದು. ಓಕೆ, ಹಾಂ, ಸೊ ಅದಕ್ಕೆ ಬೇಸ್. ಆಮೇಲೆ ನೀವು ಇದರಲ್ಲಿ ಕೇಳಿರ್ಬೋದು, ಯಾವುದೋ ಸ್ಪೀಕರಲ್ಲಿ ಬೇಸ್ ಮತ್ತು ಬೇಸ್ ಅಂದರೆ ತುಂಬ ಗಡಸಾಗಿರೋದು. ಓಕೆ, ಅದು ಆ ಮೀನಿಂಗ್. ಓಕೆ, ಸೊ ಇದರಲ್ಲಿ ಆಟ್ರಿಬ್ಯೂಟ್, ಇದನ್ನು ಆಟ್ರಿಬ್ಯೂಟ್ ಅಂತ ಹೇಳ್ಬೋದು ಅಥವಾ ಅಟ್ರಿಬ್ಯೂಟ್ ಅಂತ ಹೇಳ್ಬೋದು. ಸೊ ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಅದು ನಮಗೆ ಅಷ್ಟು ಕನ್ವಿನ್ಸ್ ಆಗಲ್ಲ. ಬಟ್ ಸೊ ಎರಡು ಡಿಫ್ರೆನ್ಸ್ ಇದೆ, ಮೀನಿಂಗು ಬೇರೆ ಬೇರೆ ಇರುತ್ತೆ. ಮೀನಿಂಗ್ ಬೇಡ, ಈಗ ತಿಳ್ಕೊಳ್ಳೋದು ಬೇಡ, ಜಸ್ಟ್ ನೋಡಿ. ಇನ್ನೊಂದು ನೋಡಿ, ಇದು BOW ಇದೆ. BOW ಬೌ ಅಂದರೆ ಇಲ್ಲಿ ಹಾಕಿದ್ದೀನಿ ನಾನು, ಅದನ್ನು ಬೌ ಅಂತ ನೀವು ಸಪ್ರೇಟಾಗಿ ಹೇಳೋಂಗಿಲ್ಲ. ಬೌ ಅಥವಾ ಬಾವ್. ಬೋ ಅಂದರೆ ಬಿಲ್ಲು ಬಾಣ, ಅದಕ್ಕೆ ಬಿಲ್ಲಿಗೆ ಬೋ ಅಂತ ಹೇಳ್ತಾರೆ. ಬಾವ್ ಅಂದರೆ ತಲೆ ಬಾಗೋದು. ಅಕ್ಷರ ಒಂದೇ ಇದೆ, ಉಚ್ಚಾರಣೆ ಬೇರೆ ಇದೆ, ಮೀನಿಂಗ್ ಬೇರೆ ಇದೆ. ಅದಕ್ಕೆ ಹೋಮೋಗ್ರಾಫ್. ಹೋಮೋ ಅಂದರೆ ಒಂದೇ ಥರ, ಗ್ರಾಫ್ ಅಂದರೆ ಚಿತ್ರ. ಅಂದರೆ ಸ್ಪೆಲ್ಲಿಂಗ್ ಒಂದೇ ಥರ ಇರುತ್ತೆ, ನಿಮಗೆ ಮೀನಿಂಗ್ ಬೇರೆ ಇರುತ್ತೆ. ಜಾಸ್ತಿ ಏನಿಲ್ಲ ಇದರಲ್ಲಿ, ಒಂದು 50 ಇದೆ. ಕ್ಲೋಸ್ ಅಂತಿದೆ ನೋಡಿ. ಇದು ಕ್ಲೋಸ್ ನಿಮಗೆ ಇದರಲ್ಲಿ ಏನಿದೆ?
ಈ ಎರಡು ಮೀನಿಂಗ್ ಹೆಂಗಾಗುತ್ತೆ ಅಥವಾ ಏನು ಪ್ರೊನೌನ್ಸಿಯೇಷನ್ ಚೇಂಜ್ ಇದೆ ನೋಡಿ. ಕ್ಲೋಸ್ಗೆ ನಾವು ಇಲ್ಲಿ ನೋಡಿ, ನಾನು ನಿಮಗೆ ಇದು IPA ಹೇಳ್ಕೊಟ್ಟಿದ್ದು ಏನಕ್ಕೆ ಅಂತ ಹೇಳಿದ್ರೆ, IPAನ ನೀವು ನೆಕ್ಸ್ಟು ಮುಂದೆನೂ ನೀವು ಅದು ಕಂಟಿನ್ಯೂ ಮಾಡಲೇಬೇಕು. ಯಾಕೆಂದರೆ ಈ IPA ಇದು ನಿಮಗೆ ಕರೆಕ್ಟಾಗಿ ಓದಲಿಕ್ಕೆ ಗೊತ್ತಿದ್ರೆ ಅದರ ಉಚ್ಚಾರಣೆ, ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ IPA ಏನಿದೆ, ಕ ಲ ಔ ಸ್, ಕ್ಲೋಸ್. ಇಲ್ಲಿ ಎಸ್ ಇದೆ ತಾನೆ, ಇಲ್ಲಿ ಎಸ್ ಇದೆ, ಇಲ್ಲೇನಿದೆ ಝೆಡ್ ಇದೆ, ಇಲ್ಲಿ ನೋಡಿ ಝೆಡ್ ಇದೆ, ಕ್ಲೋಸ್. ಓಕೆ, ಸೊ ಇದು ಒಂದು ಉಚ್ಚಾರಣೆ ಕ್ಲೋಸ್ ಎಸ್ ಅಲ್ಲಿ ಎಂಡ್ ಆಗುತ್ತೆ, ಇನ್ನೊಂದು ಉಚ್ಚಾರಣೆ ಝೆಡ್ ಅಲ್ಲಿ ಎಂಡ್ ಆಗುತ್ತೆ. ಎರಡು ಬೇರೆ ಬೇರೆ. ಈಗ ನಿಮಗೆ ಇದು ಗೊತ್ತಿದ್ದು, ಇದು ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಕ್ಲೋಸ್ ಫ್ರೆಂಡ್ಸ್ ಅಂತ ಕೇಳಿದ್ದೀರಾ? ಅವನು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂದರೆ ಏನು? ಬೆಸ್ಟ್ ಫ್ರೆಂಡ್, ತುಂಬ ಹತ್ತಿರದವರು. ನಾನು ನಮ್ಮಮ್ಮ ತುಂಬ ಕ್ಲೋಸ್ ಆಗಿದ್ದೀವಿ, ನಾನು ನಮ್ಮ ಫ್ರೆಂಡ್ಸ್ ತುಂಬ ಕ್ಲೋಸ್ ಆಗಿದ್ದೀವಿ. ಆ ಕ್ಲೋಸಿಗೂ ಡೋರ್ ಕ್ಲೋಸ್ ಮಾಡು ಅಂತ ಹೇಳಲ್ವಾ? ನಿಮಗೆ ಯಾವತ್ತೂ ಅನಿಸಿರ್ಲಿಕ್ಕಿಲ್ಲ. ಅವೆರಡು ಒಂದೇ ಪದ, ಒಂದೇ ಥರ ಉಚ್ಚಾರಣೆ ಇದೆ, ಆದರೆ ಬೇರೆ ಬೇರೆ ಮೀನಿಂಗ್ ಅಂತ ಯಾವತ್ತೂ ಅನಿಸಿರ್ಲಿಕ್ಕಿಲ್ಲ. ಕ್ಲೋಸ್ ಫ್ರೆಂಡ್ ಅಂದರೆ ತುಂಬ ಹತ್ತಿರವಾಗಿರುವಂಥದ್ದು, ಕ್ಲೋಸ್ ದ ಡೋರ್ ಅಂದರೆ ಬಾಗಿಲನ್ನು ಮುಚ್ಚುವುದು. ಸೊ ಹತ್ತಿರ ಮತ್ತು ಮುಚ್ಚು ಎರಡು ಮೀನಿಂಗ್ ಇದೆ ಕ್ಲೋಸ್ಗೆ. ಆದರೆ ಮೀನಿಂಗ್ ಪದ ಒಂದೇ ಇರ್ಬೋದು, ಸ್ಪೆಲ್ಲಿಂಗ್ ಒಂದೇ ಇರ್ಬೋದು, ಬಟ್ ಅಲ್ಲಿ ಸಣ್ಣ ವ್ಯತ್ಯಾಸ ಏನು ಅಂದರೆ ನೀವು ಕ್ಲೋಸ್ ಅಂತ ಹೇಳಬೇಕು. ಯಾವುದು? ಹತ್ತಿರ. ಇಟ್ಸ್ ಟು ಕ್ಲೋಸ್. ಮುಚ್ಚುವುದಕ್ಕೆ ಕ್ಲೋಸ್, ಝೆಡ್ ಪ್ರೊನೌನ್ಸ್ ಆಗಬೇಕಲ್ಲಿ. ಓಕೆ, ಸೊ ಇದೆಲ್ಲ ಸ್ವಲ್ಪ ಡೀಟೇಲಾಗಿ ಪ್ರೊನೌನ್ಸಿಯೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಮಾತ್ರ ಇದ್ರ ಬಗ್ಗೆ ಫೋಕಸ್ ಮಾಡೋದು. ಇಲ್ಲಾಂದರೆ ಯಾಕೆಂದರೆ ನೆಕ್ಸ್ಟ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ವಾ? ಈಗ ಯಾವುದೋ ಒಂದು ಪದದಲ್ಲಿ ನಾನು ಅವತ್ತು ಹೇಳಿದೆ ನೋಡಿ, ಕಾಂಟೆಂಟ್. ಈಗ ನೋಡಿ, ಇದು ಸಣ್ಣ ಪದ, ಇದು MINUTE, ಮಿನಿಟ್ ಅಂದರೆ ನಿಮಿಷ. ಆದರೆ ಮಿನಿಟ್ ಅಂತ ಹೇಳಿದಾಗ ಮಾತ್ರ ಅದು ನಿಮಿಷ. ಬಟ್ ಅದೇ ಪದನ ನಾವು ಮೈನ್ಯೂಟ್ ಅಂತಲೂ ಹೇಳ್ತೀವಿ. ಮೈನ್ಯೂಟ್ ಅಂದರೆ ತುಂಬ ಸಣ್ಣದು, ಎಕ್ಸ್ಟ್ರೀಮ್ಲಿ ಸ್ಮಾಲ್. ತುಂಬ ಸಣ್ಣದಕ್ಕೆ ಮೈನ್ಯೂಟ್, ಅತಿ ಸೂಕ್ಷ್ಮ ಅಂತ ಹೇಳ್ಬೋದು, ಅಥವಾ ತುಂಬ ಸಣ್ಣದು ಅಂತ ಹೇಳೋಕ್ಕೆ ಮೈನ್ಯೂಟ್. ಸ್ಪೆಲ್ಲಿಂಗ್ ಒಂದೇ, ಇದನ್ನೇ ನೀವು ಎರಡು ಥರ ಹೇಳಬೇಕು. ಮೈನ್ಯೂಟ್ನೂ ಇದೇನೆ, ಮಿನಿಟ್ನೂ ಇದೇನೆ. ಅದು ಹೆಂಗೆ ಗೊತ್ತಾಗಬೇಕು ನಮಗೆ ಅಂದರೆ ಸೆಂಟೆನ್ಸಲ್ಲಿ ಬಂದಾಗ ಗೊತ್ತಾಗುತ್ತೆ, ಅಷ್ಟೇ ಡಿಫ್ರೆನ್ಸು. ಇಲ್ಲಿ ನೋಡಿ, ಇದು ಸಿಂಪಲ್ ನಿಮಗೆ. ಆಬ್ಜೆಕ್ಟ್, ಇದು ಕೇಳಿರ್ತೀರ ನೀವು. ಆಬ್ಜೆಕ್ಟ್ ಅಂದ್ರೇನು? ವಸ್ತು. ಆಬ್ಜೆಕ್ಟ್, ಅ ಥಿಂಗ್ ದಟ್ ಕ್ಯಾನ್ ಬಿ ಸೀನ್ ಆನ್. ಇದು ಅಬ್ಜೆಕ್ಟ್ ಕೇಳಿದ್ದೀರಾ? ಅಬ್ಜೆಕ್ಟ್ ಎಲ್ಲಿ ಕೇಳಿರ್ತೀವಿ ನಾವು? ನಮಗೇನು ಅಬ್ಜೆಕ್ಷನ್ ಇಲ್ಲ ಬಿಡಿ. ಅಭ್ಯಂತರ, ನಮಗೇನು ಅಭ್ಯಂತರ ಇಲ್ಲ, ನೋ ಪ್ರಾಬ್ಲಮ್. ಅಥವಾ ನೀವು TV ಇದರಲ್ಲೆಲ್ಲ ನೋಡಿರ್ಬೋದು, ಫಿಲ್ಮಲ್ಲಿ ಅಬ್ಜೆಕ್ಷನ್ ಮೈ ಲಾರ್ಡ್. ಅವರು ಆಬ್ಜೆಕ್ಷನ್ ಮೈ ಲಾರ್ಡ್ ಅಂತ ಹೇಳಲ್ಲ, ಅಬ್ಜೆಕ್ಷನ್ ಅಂತ ಹೇಳ್ತಾರೆ. ಸೊ ಆಬ್ಜೆಕ್ಟ್ ಅಂದರೆ ವಸ್ತು, ಅಬ್ಜೆಕ್ಷನ್ ಅಂದರೆ ಏನು ಮಾಡೋದು? ಅಬ್ಜೆಕ್ಷನ್ ಅಂದರೆ ಏನು? ಅಭ್ಯಂತರ ಅಂದರೆ ನಮಗೇನು ಅಭ್ಯಂತರ ಇಲ್ಲ ಅನ್ನೋದಕ್ಕೆ ಅಬ್ಜೆಕ್ಷನ್ ಇಲ್ಲ ಅಂತ. ಅಬ್ಜೆಕ್ಟ್ ಅಂದರೆ ನಮಗೆ ಐ ಅಬ್ಜೆಕ್ಟ್, ನಾನು ಅದನ್ನು ವಿರೋಧಿಸ್ತೀನಿ, ನನಗೆ ಅದ್ರ ಭಿನ್ನಾಭಿಪ್ರಾಯ ಇದೆ ಅಂತ ಅರ್ಥ. ಓಕೆ, ಸೊ ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಫಸ್ಟಿಂದ ನೋಡೋಣ. ಓಕೆ, ರೈಟ್. ಈಗ ನಾನು ಸ್ಪೆಲ್ಲಿಂಗ್ ರೂಲ್ಸ್ ಇದು ಕಳಿಸ್ಕೊಡ್ತೀನಿ, ಆಮೇಲೆ ಇದನ್ನು ಕಳಿಸ್ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಗುಡ್ ನೈಟ್ ಎವ್ರಿವನ್. ಇಂಟುವರೆಗೆ